ಮುಂಗಾರು ಮಳೆ ಆಲ್ರೆಡಿ ಆರಂಭ ಆಗಿದೆ. ಕೇರಳದ ಮುಖೇನವಾಗಿ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದೆ. ಈಗ ನೆಲಮಂಗಲದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಕೆಲ ಕಾಲ ಸುರಿದಂತಹ ಜೋರು ಮಳೆಗೆ ನೆಲಮಂಗಲದಲ್ಲಿ ಸಾಕಷ್ಟು ಈಗ ಅನಾಹುತ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಸೊಂಡೆಕೊಪ್ಪ ರಸ್ತೆ ಜಲಾವೃತಗೊಂಡಿದೆ, ರಸ್ತೆಯಲ್ಲೇ ನೀರು ನಿಂತ್ಕೊಂಡಿದೆ. ಅದರ ಪರಿಣಾಮ ವಾಹನ ಸವಾರರು ಈಗ ಪರದಾಡುವಂತಾಗಿದೆ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಒಳಗಡೆ ಸಾಕಷ್ಟು ಈ ವಸ್ತುಗಳು ಗೋಣಿ ಚೀಲದಲ್ಲೆಲ್ಲ ಮೂಟೆ ಕಟ್ಟಿಟ್ಟಿದ್ದಾರೆ. ಸಹಜವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಅನಾಹುತ ಆಗಿ ಆಗ್ತದೆ. ವಾಹನ ಸವಾರರು ಪರದಾಡಿದ್ರು, ರಸ್ತೆಯೇ ಹಳ್ಳದಂತೆ ಭಾಸವಾಗ್ತಾ ಇದೆ. ಹಲವು ವಾಹನಗಳು ಕೆಟ್ಟು ನಿಂತಿದ್ದಾವೆ, ಸಂಚಾರದಲ್ಲೂ ಕೂಡ ಅಸ್ತವ್ಯಸ್ತಗೊಂಡಿದೆ. ಇನ್ನು ಬೈಕ್ಗಳು ನೀರಲ್ಲಿ ಕೆಟ್ಟು ನಿಂತಿದ್ದಾವೆ. ದೃಶ್ಯಾವಳಿ ಗಮನಿಸ್ತಾ ಇದ್ದೀರಲ್ಲ, ಇದೇನು ಹಳ್ಳ ಅಲ್ಲ, ಕೆರೆ ಅಲ್ಲ, ಇದು ರಸ್ತೆ. ಇದು ಈ ರಸ್ತೆ ಹೆಂಗಾಗಿದೆ ಅಂದರೆ ನೋಡಿ, ಮಳೆ ಇದು ನಿರಂತರವಾಗಿ ಮಳೆ ಬರ್ತಾ ಇಲ್ಲ. ಒಂದು ಮಳೆಗೆ ನೀವು ಸೇಮ್ ಬೆಂಗಳೂರಲ್ಲೆಲ್ಲ ನೋಡ್ತೀರಲ್ಲ, ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲೆಲ್ಲ ಮಳೆ ಬಂದರೆ, ಒಂದಿನ ಮಳೆ ಬಂದರೆ 3 ದಿವಸ ಇದೇ ಥರ ನೀರು ನಿಲ್ತದೆ. ನೋಡಿ, ಬೋಟು ಟ್ರ್ಯಾಕ್ಟರೆಲ್ಲ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತಲ್ಲ, ಅದೇ ಥರನೇ ನೆಲಮಂಗಲದಲ್ಲೂ ಕೂಡ ಆಗ್ತಾ ಇದೆ. ಯಾಕಂದರೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂದರೆ, ಒಳಚರಂಡಿ ವ್ಯವಸ್ಥೆ ಇಲ್ಲ. ಮಳೆ ನೀರು ಬಂದಿದ್ದು ಎಲ್ಲಿ ಹೋಗಬೇಕು? ಕಾಂಕ್ರೀಟ್ ರೋಡಲ್ಲಿ ಅದು ನೀರು ಹಿಂಗಲ್ಲ. ನೋಡಿ, ಅಲ್ಲೆಲ್ಲ ಜನ ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಸ್ಪೆಷಲಿ 2 ವೀಲರ್ಸ್ ಹೆಂಗೆ ಕಷ್ಟಪಟ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವೆಲ್ಲ ಅಲ್ಲಿ ಕೆಟ್ಟು ನಿಂತಿದ್ದು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇದಕ್ಕೆ ಅವ್ಯವಸ್ಥೆಗಳ ಆಗರಕ್ಕೆ ನೀವು ಹಿಂಗೆ ಆಗ್ತಾ ಇರೋದು. ಅಲ್ಲಿ ರಾಜಕಾಲುವೆ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ, ಅಥವಾ ನೀರು ಹರಿದು ಹೋಗಲಿಕ್ಕೆ ಏನು ವ್ಯವಸ್ಥೆ, ಯಾವುದೂ ಇಲ್ಲ ವ್ಯವಸ್ಥೆ. ಮಳೆ ಬಂದಿದ್ದು ಎಲ್ಲಿ ಹೋಗ್ಬೇಕು ಮತ್ತೆ ನೀರು? ಮತ್ತು ಈ ಬೆಂಗಳೂರಿನಲ್ಲೆಲ್ಲ ಏನು ಗೊತ್ತಾ, ಅಧಿಕಾರಿಗಳು ಈಗ GBA ಅಧಿಕಾರಿಗಳು ಎಲ್ಲ ಏನು ಮಾಡ್ಕೊಳ್ತಾರೆ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದವರು. ಅಂದರೆ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಕೆಲಸ ಕಾರ್ಯಗಳನ್ನ ಮಾಡ್ತೀರ, ಮುಂಚೆನೇ ಮಾಡ್ಕೋಬೇಕಲ್ವ. ಪ್ರತಿ ವರ್ಷ ಮಳೆ ಬರುತ್ತೆ, ಅದು ಬೆಂಗಳೂರಿಗೂ ಅನ್ವಯ ಆಗ್ತದೆ. ಈ ಘಟನೆ ನೆಲಮಂಗಲಕ್ಕೂ ಅನ್ವಯ ಆಗ್ತದೆ. ಹಾಗಾಗಿ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಪರದಾಡೋದಕ್ಕಿಂತ, ಮಳೆ ಬರೋದಕ್ಕಿಂತ ಮುಂಚೆನೇ ಅಧಿಕಾರಿಗಳು, ಸಂಬಂಧಪಟ್ಟಂಥ ಸಿಬ್ಬಂದಿಗಳು ಎಚ್ಚೆತ್ಕೊಂಡು ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ನೀವು ಸ್ವಲ್ಪ ನಿದ್ದೆಯಿಂದ ಹೊರಗಡೆ ಬಂದು ಕೆಲಸ ಮಾಡಿದರೆ ಭಾಳ ಅನುಕೂಲ ಆಗ್ತದೆ. ನೋಡಿ, ಇವತ್ತು ಎಷ್ಟು ಅನಾಹುತ ಆಗ್ತಾ ಇದೆ ಅಂದರೆ, 2 ವೀಲರ್ಸ್ ಪಾಪ ನೋಡಿ, ಇಲ್ಲೊಬ್ರು ತಳ್ಕೊಂಡು ಬರ್ತಾ ಇದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ತಳ್ಕೊಂಡು ಬರ್ತಾ ಇದ್ದಾರೆ ಅಂದರೆ ನೀರಲ್ಲಿ ಬಂದರು, ಏನೋ ಬರ್ಬೋದು ಅಂತ ಬಂದಿರ್ತಾರೆ. ಸಡನ್ನಾಗಿ ಏನೋ ಕೆಟ್ಟು ಹೋಗಿರ್ತದೆ. ಮತ್ತು ನಡ್ಕೊಂಡು ಬರೋರಿಗೂ ಭಾಳ ಸಮಸ್ಯೆ ಆಗ್ತದೆ. ಅದರಲ್ಲೂ ಕೂಡ ನೋಡಿ, ಈ ವಯೋವೃದ್ಧರು ಎಲ್ಲ ಪಾಪ ಇದರಲ್ಲಿ ಹೆಂಗೆ ಕಷ್ಟಪಟ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ಕೂಡ ಗಮನಿಸ್ತಾ ಇದ್ದೀರಾ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಅವೈಜ್ಞಾನಿಕವಾದಂತಹ ರಸ್ತೆ ನಿರ್ಮಾಣ, ಅವೈಜ್ಞಾನಿಕವಾಗಿರುವಂತಹ ಈ ಚರಂಡಿ ವ್ಯವಸ್ಥೆ, ಅವೈಜ್ಞಾನಿಕವಾಗಿರುವಂಥ ರಾಜಕಾಲುವೆ ವ್ಯವಸ್ಥೆ. ಹೂಳೆ ಎತ್ತಿರಲ್ಲ ಎಷ್ಟೋ ಸಂದರ್ಭದಲ್ಲಿ. ನೀವು ಹೂಳೆ ಎತ್ತಿಲ್ಲ ಅಂದರೆ ರಾಜಕಾಲುವೆಯಲ್ಲಿ ಹೋಗಬೇಕಾದ ನೀರು ರಸ್ತೆಯಲ್ಲೇ ಬರ್ತದೆ.